ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರವಿ ವ್ಲಾಗ್ಸ್. ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ ನಿಮಗೆ ಟೈಮ್ಲೈನ್ ನೋಡಿದ ತಕ್ಷಣ ಗೊತ್ತಿರುತ್ತೆ ಇವತ್ತಿನ ವ್ಲಾಗ್ ಏನು ಅಂತ ಅಂದ್ಬಿಟ್ಟು. ಇವತ್ತಿನ ವ್ಲಾಗ್ ಬಂದು ಕಲರ್ ಚಾಲೆಂಜ್ ವ್ಲಾಗ್ ಆಗಿರುತ್ತೆ. ಬನ್ನಿ ಇವಾಗ ಆ ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಾನು ಸ್ವಲ್ಪ ಶಾಪಿಂಗ್ ಏನೇನು ಮಾಡಿದ್ವಿ ಕಲರ್ ಚಾಲೆಂಜ್ ಅನ್ನೋದನ್ನ ನಾನು ಅಪ್ಲೋಡ್ ಮಾಡ್ತೀನಿ. ಅದನ್ನ ನೋಡ್ಕೊಂಡು ಬನ್ನಿ, ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಈ ಚಾಲೆಂಜ್ ವಿಡಿಯೋನ ಮಾಡಬೇಕು ಅಂತ ತುಂಬ ದಿನದಿಂದ ಅಂದ್ಕೊತಾ ಇದ್ದೆ, ಬಟ್ ಆಗ್ತಾ ಇರಲಿಲ್ಲ. ಇವಾಗ ಕಲರ್ ಗಿಫ್ಟ್ ಚಾಲೆಂಜ್ನ ಮಾಡೋಣ ಅಂತ ಚಾಲೆಂಜ್ನ ಅಕ್ಸೆಪ್ಟ್ ಮಾಡಿಕೊಂಡು ಇಬ್ಬರು ಸಹ ಶಾಪಿಂಗ್ಗೆ ಅಂತ ಹೋದ್ವಿ. ಬಟ್ ಏನು ತೊಗೊಬೇಕು ಗೊತ್ತಾಗ್ತಾ ಇರಲಿಲ್ಲ. ತುಂಬಾ ಕನ್ಫ್ಯೂಷನ್ ಆಗ್ತಾಯಿತ್ತು. ಅಟ್ಲೀಸ್ಟ್ ಹುಡುಗಿರ್ಗಾದ್ರೂ ತೊಗೊಳ್ಬೋದು, ಹುಡುಗರಿಗಾದ್ರೆ ತೊಗೊಳೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ನಾನು ಅವನಿಗೆ ಈಸಿ ಆಗುತ್ತೆ, ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡೆ. ಬಟ್ ಅವನಿಗೆ ಇನ್ನೂ ಚಿಕ್ಕ ಹುಡುಗ ಆಗಿರೋದ್ರಿಂದ ಅವನಿಗೆ ಅಷ್ಟು ಏನು ತೊಗೊಳ್ಬೇಕು ಅಂತ ಐಡಿಯಾ ಬರ್ತಿರ್ಲಿಲ್ಲ. ಸೊ ಅವ್ನಿಗಿಷ್ಟ ಬಂದಿದ್ದು ಅದರಲ್ಲೇ ಕಲರ್ ನೋಡಿಕೊಂಡು ತೊಗೊಂಡು ಬರ್ತಾಯಿದ್ದ. ಬಟ್ ನಾನಂತೂ ಫುಲ್ ಕನ್ಫ್ಯೂಷನಲ್ಲಿದ್ದೆ, ಏನು ತೊಗೊಬೇಕು ಅಂತ ಅಂದ್ಬಿಟ್ಟು. ಅವನು 10th ಓದ್ತಾ ಇದ್ದಾನೆ, ಅದಕ್ಕೂ ಯೂಸ್ ಆಗಬೇಕು, ಅಥವಾ ಅವ್ನು ಕ್ರಿಕೆಟ್ ಏನು ಆಡ್ತಾನೆ ಅದಕ್ಕೂ ಯೂಸ್ ಆಗಬೇಕು, ಅವ್ನಿಗೆ ಯೂಸ್ ಆಗೋ ಅಂತ ತೊಗೊಳ್ಬೇಕು ಅಂತ ನನ್ನ ತಲೆಯಲ್ಲಿ ಇತ್ತು. ಆ ಕನ್ಫ್ಯೂಷನಲ್ಲೇ ಏನೋ ಒಂದು ಸಿಕ್ಕಿದ್ದನ್ನು ತೊಗೊಂಡು ಬಂದ್ವಿ. ಶಾಪಿಂಗ್ನ ಮಾಡಿಕೊಂಡು ಮುಗಿಸಿದ್ವಿ. ಏನೆಲ್ಲ ಶಾಪಿಂಗ್ ಮಾಡಿದ್ವಿ ಅನ್ನೋದನ್ನು ಮುಂದೆ ಫುಲ್ ವಿಡಿಯೋನ ನೋಡಿ. ಇವಾಗ ಬ್ಲಾಗ್ನ ಕಂಟಿನ್ಯೂ ಮಾಡೋಣ. 10 ಕಲರ್ಸ್ನ ನಾವು ಚೂಸ್ ಮಾಡಿಕೊಂಡು ವಾಟ್ಸಪ್ಪಲ್ಲಿ ಏನು ಬರುತ್ತೆ ಆರ್ಟ್ ಎಮೋಜೀಸು, ಸೊ ಅದರಲ್ಲಿ ಒಂದು 10 ಕಲರ್ಸ್ನ ಚೂಸ್ ಮಾಡಿಕೊಂಡು ಇವಾಗ ನಾವು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. 10 ಐಟಮ್ಸ್ಗಳು ತಂದಿದ್ಯಾ ಆರಾಧ್ಯ? ರೆಡಿ ನಾ 10 ಕಲರ್ಸ್ ಚಾಲೆಂಜು. ನಾನೊಂದು ಕಲರ್ ಹೇಳ್ತೀನಿ, ಆದ್ಮೇಲೆ ನೀನೊಂದು ಕಲರ್ ಹೇಳ್ಬೇಕು. ನೋಡೋಣ ಯಾವ್ದು ತಂದಿರ್ತೀವಿ ಏನು ಅಂತ ಅಂದ್ಬಿಟ್ಟು. ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಯಾವ ಕಲರು? ಎಲ್ಲೋ ಕಲರಾ? ಓಕೆ, ಏನು ತಂದಿದ್ಯಾ ಎಲ್ಲೋ ಕಲರಿಂದ? ನಾನು ಇದು ಸ್ಟಿಕ್ ನೋಟ್ಸ್ ತಂದಿದ್ದೀನಿ. ಇದು ಯೆಲ್ಲೋ ಕಲರು, ಸಪ್ರೇಟಾಗಿ ಯೆಲ್ಲೋ ಕಲರ್ ಸಿಗಲಿಲ್ಲ, ಸೊ ಅದಕ್ಕೋಸ್ಕರ ಇದನ್ನ ತೊಗೊಂಡು ಬಂದಿದ್ದೀನಿ. ಎಲ್ಲ ಕಲರ್ಸು ಇದೆ. ನೀನೇನು ತಂದಿದ್ಯಾ? ಯಾರು? ನನಗ ಆರ್ಮಿಗ? ಇಬ್ರಿಗೂ ಅಂತನಾ? ಸೊ ತಗೋ, ನಿನಗೆ ಸ್ಟಿಕ್ಕಿ ನೋಟ್ಸು ನಿನ್ಗೆ ಯೂಸ್ ಆಗುತ್ತಲ್ಲ, ನೀನು ಸ್ಟಡಿ ಟೇಬಲಲ್ಲಿ ಗೋಡೆಗೆ ಏನಾದ್ರು ಮೆತ್ತಾಕೊಳ್ಳೋಕ್ಕೆ ಯೂಸ್ ಆಗುತ್ತೆ. ಸೊ ಅದಕ್ಕೆ ನಿನ್ಗೋಸ್ಕರ ಅದನ್ನು ತಂದಿದ್ದೀನಿ. ನೀನು ಅವಳಿಗೆ ಚಾಕ್ಲೇಟ್ ತಂದಿದ್ದೀನಿ, ಅವಳಿಗೆ ಇರೋ ಅಲ್ಲೆಲ್ಲ ಆಡಲ್ಲಿ ಅಂತ. ಸೊ ಇವಾಗ ನೆಕ್ಸ್ಟ್ ನೀನು ಕಲರ್ ಹೇಳಬೇಕು. ಇವಾಗ ನಾನು ಹೇಳಿದ್ನಲ್ಲ, ಆರೆಂಜ್ ಕಲರ್. ಆರೆಂಜ್ ಕಲರ್ ಇವಾಗ ನಾನು ಜೆಲ್ಲಿ ಚಾಕ್ಲೇಟ್ ತಂದಿದ್ದೀನಿ. ಪಾಪ್ಕಾರ್ನ್ ಪ್ಯಾಕೆಟ್ ಎಲ್ಲ ಆರ್ನಾಗೆ ಯೂಸ್ ಆಗುತ್ತದೆ, ತೊಗೊಂಡ್ಬಂದಿದ್ಯಾ? ನಿನ್ಗೆ ಜೆಲ್ಲಿ ಚಾಕ್ಲೇಟ್ ಅಂದ್ರೆ ಇಷ್ಟ ಅಂತ ಜೆಲ್ಲಿ ಚಾಕ್ಲೇಟ್ ತಗೊಂಡು. ನಿನ್ಗೆ ಇಷ್ಟನ ಪಾಪ್ಕಾರ್ನು? ಇವಾಗ ನೀನು ಹೇಳಬೇಕಲ್ಲ. ಇವಾಗ ನಾನು ಗ್ರೀನ್ ಕಲರ್. ಗ್ರೀನ್ ಕಲರ್ ಎಲ್ಲ ತಂದಿದ್ದ, ಅದು ಆರ್ನಾಗೆ ಇಷ್ಟ ಆಗುತ್ತೆ. ನಾನು ನಿನ್ಗೋಸ್ಕರ ಬಾಲ್ನ ತಂದಿದ್ದೀನಿ. ನೀನು ಯಾವಾಗಲೂ ಕ್ರಿಕೆಟ್ ಆಡ್ತಾ ಇರ್ತೀರಾ, ಅದಕ್ಕೆ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ನಿಮಗೆ ಗ್ರೀನ್ ಕಲರ್ ಬಾಲ್ನ ತಗೊಂಡ್ಬಂದಿದ್ದೀನಿ. ಇದು ಆರ್ನಾಗ್ ಬೇಕಾ? ಇಷ್ಟನಾ? ಹಾಕ್ತೀನಿ. ಓಕೆ, ನೆಕ್ಸ್ಟ್ ಕಲರ್ ಯಾವುದು? ಕಲರ್ ಪರ್ಪಲ್. ಓಕೆ, ಪರ್ಪಲ್ ಇದೆ ಅಂತ ತಂದಿದ್ದೆ. ಅದು ಆರ್ನಾಗೆ ಯೂಸ್ ಆಗುತ್ತೆ, ತಗೊಂಡ್ಬಂದಿದ್ಯಾ? ನಾನು ಎರೇಸರ್ ತಗೊಂಡ್ಬಂದಿದ್ದೀನಿ. ಇದು 2 in 1 ಥರ ಆರೋಗ್ಯಕ್ಕೂ ಯೂಸ್ ಆಗುತ್ತೆ, ಬೇಕಾದ್ರೆ ಆರ್ನಾಗೆ ಯೂಸ್ ಮಾಡ್ಕೊಬೋದು. ಇದು ಒಂದು ಲಿಪ್ಸ್ಟಿಕ್ ಎರೇಸರ್. ಪರ್ಪಲ್ ಕಲರ್. ನೀನೇನು ತಂದಿ? ಚಾಕ್ಲೇಟ್ ಆಗಲೇ ಇಸ್ಕೊಂಡ್ಬಿಟ್ಟಾ? ನೆಕ್ಸ್ಟ್ ಕಲರ್ ನೀನೆ. ವೈಟ್. ಏನು ತಂದಿದ್ಯಾ? ಶಾಂಪು. ಡವ್ ಶಾಂಪು ತಗೊಂಡ್ಬಿಟ್ಟು ನೀನು ಹಚ್ಕೋತೀಯ ಅದನ್ನು ಸಹ. ಓಕೆ, ನಾನು ವೈಟ್ ಕಲರ್ ನಿನಗೆ ಹಿಮಾಲಯ ಫೇಸ್ ವಾಶ್ ತಗೊಂಡ್ಬಂದಿದ್ದೀನಿ. ಇದು ಯಾವುದೇ ಪ್ರಮೋಷನ್ ಅಲ್ಲ, ಅವ್ನಿಗೆ ಯೂಸ್ ಆಗಲಿ ಫೇಸ್ ವಾಶ್ ಮಾಡಲಿ ಅಂತ ಫೇಸ್ ವಾಶ್ನ ತಗೊಂಡ್ಬಂದಿದ್ದೀನಿ. ನೆಕ್ಸ್ಟ್ ಕಲರ್ ಯಾವುದು? ರೆಡ್. ಎಲ್ಲ ಆರ್ನಗೆ ಅಂತಾನೆ ತಗೊಂಡ್ಬಂದಿದ್ಯಾ ನೀನು? ರೆಡ್ ಕಲರ್ ಸೂಪರ್ ಅಂತ ತಗೊಂಡ್ತವ ಅನ್ನ. ನಾನು ನಿನಗೆ ಕೂಮು ತಗೊಂಡ್ಬಂದಿದ್ದೀನಿ, ನೀನು ಕ್ರಿಕೆಟ್ ಆಡಕ್ ಹೋದಾಗ ತಲೆ ಬಾಚ್ಕೊಳಕ್ಕೆ ಅಂತ ತಗೊಂಡ್ಬಂದಿದ್ದೀನಿ. ಅದನ್ನ ಕಲರ್ ಜಾಬಲ್ ಇಟ್ಕೊ ಅಂತ. ಬ್ಲೂ ಅಲ್ಲ, ಅದು ಪರ್ಪಲ್ ಕಲರ್. ಏನದು? ಯೋಗ ಬಾರ್ ತಾನೆ. ನಾನು ನಿನಗೆ ವೈಟ್ನರ್ ವೈಟ್ನರ್ ಏನಿದು ಪೆನ್ ಅಂತಾರಲ್ಲ, ವೈಟ್ನರ್ ಪೆನ್ನ. ಇವ್ನಿಗೆ ಹೆಂಗಿದ್ರು ಯೂಸ್ ಆಗುತ್ತೆ, 10th ಅಲ್ವಾ, ಸೊ ಅದಕ್ಕೆ ತೊಗೊಂಡ್ಬಂದಿದ್ದೀನಿ.
ಸೊ ನೆಕ್ಸ್ಟ್ ನಾನು ಹೇಳ್ಬೇಕಲ್ಲ ಪಿಂಕ್ ಅದನ್ನ ಆ್ಯಕ್ಚುಲಿ ಬೇಕಾಗಿತ್ತು. ಸೊ ಅದನ್ನ ತಗೋ ನಿನಗೆ ನಾನು ಪಾಪ್ಕಾರ್ನ್ ಪ್ಯಾಕೆಟ್ನ ತೊಗೊಂಬಂದಿದ್ದೀನಿ ಪಿಂಕ್ ಕಲರು. ಸೊ ತಗೋ ಯೂಸ್ ಆಗುತ್ತೆ, ಅವಾಗ ಓದ್ಬೇಕಾದ್ರೆ ಪಾಪ್ಕಾರ್ನ್ ಬಾಯಿಗೆ ಹಾಕೊಂಡು ತಿನ್ನೋದಕ್ಕೆ. ನೆಕ್ಸ್ಟ್ ಕಲರ್ ಗ್ರೇ ಕಲರ್. ನಾನು ಗ್ರೇ ಕಲರಲ್ಲಿ ಕೀ ಬೈಕ್ ತೊಗೊಂಡಿದ್ದೀನಿ. ನಿನ್ನ ಬ್ಯಾಗ್ಗೆ ಅಥವಾ ನಿನ್ನ ಸೈಕಲ್ಗೆ ಯಾವುದಕ್ಕಾದ್ರೂ ಯೂಸ್ ಮಾಡ್ಕೊಬೋದು. ಕೀ ಬಚ್. ನನಗೆ ಪೆನ್. ಇದು ನಾನು, ಇದು ನನಗೆ. ನೆಕ್ಸ್ಟ್ ಬ್ಲ್ಯಾಕ್ ಕಲರ್ ನಾನು ದಾರನ ತಗೊಂಡ್ಬಂದಿದ್ದೀನಿ ದೃಷ್ಟಿ ಆಗಬಾರ್ದು ಅಂತ. ಸೊ ಅದಕ್ಕೆ ಬ್ಲ್ಯಾಕ್ ಕಲರ್ ದಾರ. ಐಲೈನರ್ ನನಗೂ ಬೇಕಾಗಿತ್ತು, ಐಲೈನರ್. ಸೊ ಇದು ಯೂಸ್ ಆಗುತ್ತೆ, ಅದು ಸಹ ಯೂಸ್ ಆಗುತ್ತೆ. ಸೊ ನೋಡಿದ್ರಲ್ಲ, ಈ ರೀತಿ ಇತ್ತು ನಮ್ಮ ಕಲರ್ ಚಾಲೆಂಜ್. ನಾವು ಯಾವ ಕಲರ್ ಏನಂತ ಹಾರ್ಟ್ನ ಸಹ ಪಕ್ಕದಲ್ಲಿ ಮೆನ್ಷನ್ ಮಾಡ್ತೀವಿ. ಈ ವ್ಲಾಗ್ನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್ ಬಾಯ್ ಮಾಡಿದ್ದೀನಿ. ಬಾಯ್, ಲವ್ ಯು. ಲೈಕ್ ಕಿಸ್ ಕೊಟ್ಬಿಡು. ಬಾಯ್. ನೋಡಿದ್ರಲ್ಲ ನಮ್ಮ ಚಾಲೆಂಜ್ ವಿಡಿಯೋ ಯಾವ ರೀತಿ ಇತ್ತು ಅಂತ ಅಂದ್ಬಿಟ್ಟು. ಸುಮ್ಮನೆ ಹಾಗೆ ಜಸ್ಟ್ ಫಾರ್ ಫನ್ಗೋಸ್ಕರ ಮಾಡಿದ್ವಿ ಅಷ್ಟೇ. ನಮ್ಮದು ಒಂದಿರಲಿ ಕಲರ್ ಗಿಫ್ಟ್ ಚಾಲೆಂಜ್ ವಿಡಿಯೋ ಅಂತ ಅಂದ್ಬಿಟ್ಟು ಟ್ರೆಂಡಿಂಗಲ್ಲಿತ್ತಲ್ಲ, ಸೊ ಅದಕ್ಕೋಸ್ಕರ. ಇದರಲ್ಲಿ ಯಾವುದೇ ರೀತಿ ಯಾರೇ ಆಗಲಿ ವಿನ್ನರು ರನ್ನರು ಆ ಥರ ಏನಿಲ್ಲ, ಸುಮ್ಮನೆ ಜಸ್ಟ್ ಫಾರ್ ಫನ್ಗೆ ಅಷ್ಟೇ. ನಮಗೆ ಹೇಗೆ ಅನಿಸುತ್ತೋ ಹಾಗೆ ಈ ವಿಡಿಯೋನ ಮಾಡಿದ್ದೀವಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಾಗಿತ್ತು ಇವತ್ತಿನ ವ್ಲಾಗು. ಮತ್ತೊಂದು ವ್ಲಾಗ್ ಜೊತೆ ನಾನು ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್.